ನಮಸ್ಕಾರ ಸ್ನೇಹಿತರೆ, ಇವತ್ತು ಬಿ ಎಲ್ಲಿ ವಿವಿಧ ಉದ್ಯೋಗಗಳಿಗೆ ಕಾಲ್ಫಾರ್ಮ್ ಆಗಿದೆ. ಅವು ಯಾವ ಅಂತ ನೋಡಿದ್ರೆ, ಒಂದನೇದ್ದು ಬಂದ್ಬಿಟ್ಟು ಹವಾಲ್ದಾರ್ ಇದೆ. 10th ಮೇಲೆ 10th ಆದವರು ಹವಾಲ್ದಾರ್ ಮೇಲೆ ಅಥವಾ ಡ್ರೈವರ್ ಆಗಿ ಹಾಕ್ಬೋದು. ನೆಕ್ಸ್ಟ್ ಬಂದು ಅಡ್ವೈಸರ್ಗೆ ಒಂದು ಪೋಸ್ಟ್ ಇದೆ. ಅವರು ಅಡ್ವೈಸರ್ ಆದವ್ರು ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಅಂದರೆ BTech, MSc, ME ಇಲ್ಲ MTech ಆಗಿರ್ಬೋದು. ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಅವು 7 ಪೋಸ್ಟ್ ಇದೆ. ಅದು ಎನಿ ಡಿಗ್ರಿ, ಯಾರು ಬೇಕಾದ್ರೂ ಡಿಗ್ರಿ ಆಗಿದ್ರೆ ಅವರು ಅಪ್ಲೈ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಬಂದು ಸೀನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್, ಅದು 9 ಪೋಸ್ಟ್ ಇದೆ. ಅದಕ್ಕೆ ಮಿನಿಮಮ್ ಡಿಪ್ಲೊಮಾ ಆಗಿರಲೇಬೇಕು. ಆಮೇಲೆ ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟು, ಅದು 1 ಪೋಸ್ಟ್ ಇದೆ. ಅದಕ್ಕೆ BBA ಅಥವಾ BBM ಇದು ಯಾವುದಾದ್ರೂ ಒಂದು ಆಗಿರಬೇಕು. ಆಮೇಲೆ ನೆಕ್ಸ್ಟ್ ನೋಡೋದಾದರೆ ಸ್ಯಾಲ್ರಿ ಮತ್ತು ಏಜ್ ಲಿಮಿಟ್ ಏನಿರಬೇಕು ಅಂತ ನೋಡೋಣ. ಹವಾಲ್ದಾರ್ ಅಂದರೆ ಸೆಕ್ಯೂರಿಟಿ, ಅವ್ರಿಗೆ ಸ್ಯಾಲ್ರಿ ಏನಪ್ಪ ಅಂದರೆ 20,500ರಿಂದ 79,000. ಅವ್ರಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟು ಇದೆಯಪ್ಪ ಅಂದರೆ 43 ಇದೆ. ಹಾಗೆ ಅವರು ಡ್ರೈವರ್ ಕೂಡ ಅಪ್ಲೈ ಮಾಡ್ಬೋದು 10th ಆದವರು, ಹವಾಲ್ದಾರ್ ಅಥವಾ ಡ್ರೈವರ್ಗೆ. ಅಡ್ವೈಸರ್ದು ಏನಪ್ಪ ಇದೆ ಅಂದರೆ ಆ್ಯಸ್ ಪರ್ ನಾರ್ಮ್ಸು ಸ್ಯಾಲ್ರಿ, ಅವರು ಅದಕ್ಕೆ ತಕ್ಕಂತೆ ಒಂದು ಸ್ಯಾಲ್ರಿಯನ್ನು ಇಟ್ಟಿದ್ದಾರೆ. ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅವರು ಮ್ಯಾಕ್ಸಿಮಮ್ ಅಂದರೆ 66. ಅದೇ ರೀತಿ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರು, ಅವ್ರಿಗೆ 30ರಿಂದ 1,20,000 ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ. ಅವ್ರ ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ 50 ಇರಬೇಕು. ಅದರೊಳಗಡೆ ಅವ್ರು ಅಪ್ಲೈ ಮಾಡ್ಬೋದು. ಆಮೇಲೆ ಬಂದುಬಿಟ್ಟು ಜೂನಿಯರ್ ಅಸಿಸ್ಟೆಂಟ್, ಅವ್ರಿಗೆ ಏನಪ್ಪ ಸ್ಯಾಲ್ರಿ ಅಂದರೆ 21,500ರಿಂದ 82,000ವರೆಗೂ ಇದೆ. ಅವ್ರದ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟು ಅಂದರೆ 28. ಅಷ್ಟರೊಳಗಡೆ ಅವರು ಅಪ್ಲೈ ಮಾಡ್ಬೋದು. ಅದೇ ರೀತಿ ಬಂದ್ಬಿಟ್ಟು ಏಜ್ ರಿಲ್ಯಾಕ್ಸನ್, OBC ಅವ್ರಿಗೆ ಏನು 3 ವರ್ಷ ಸಡಿಲಿಕೆ ಇದೆ. SC ST ಅವ್ರಿಗೆ 5 ವರ್ಷ ಸಡಿಲಿಕೆ ಇದೆ. PWBD ಅವ್ರಿಗೆ 10 ವರ್ಷ ಸಡಿಲಿಕೆ ಇದೆ. ಅದೇ ರೀತಿ ನೋಡೋದವರ ಸೆಲೆಕ್ಷನ್ ಆಗೋದು ಫಿಸಿಕಲ್ಲು ಮತ್ತು ಟೆಸ್ಟು, ಡ್ರೈವಿಂಗು ಇವನ್ನೆಲ್ಲ ನೋಡ್ಕೊತಾರೆ. ಯಾವ ರೀತಿ ಅಪ್ಲೈ ಮಾಡೋದು ಇದನ್ನ ಅಂತ ಇವಾಗ ನೋಡೋಣ. ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ನೀವು BLಲ್ಲಿ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮೂಲಕನೇ ಮಾಡ್ಬೇಕಂತಿದೆ. ನೆಕ್ಸ್ಟ್ ಬಂದು ಅವಾಗ ಕರೆಕ್ಟಾದ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕೊಡಬೇಕು. ಯಾಕಂದರೆ ಕಮ್ಯುನಿಕೇಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಈಸಿ ಆಗಲಿ ಅಂತ. ಅದೇ ರೀತಿ ಯಾವುದೇ ID ಪ್ರೂಫ್ ಇರೋ ಡಾಕ್ಯುಮೆಂಟು, ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ ಅಥವಾ ಪಾಸ್ಪೋರ್ಟ್ ಆಗಲಿ ಇರಬೇಕು. ಹಾಗೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್, ರಿಸ್ಯೂಮು ಇವೆಲ್ಲ ಮೆನ್ಷನ್ ಇರಬೇಕು. ಆಮೇಲೆ ಇಂಜಿನಿಯರ್ ಡ್ರೈವರು ಅಪ್ಲಿಕೇಶನ್ ಹಾಕೋರು ಸ್ಕ್ಯಾನರ್ಡ್ ಕಾಪಿ ಇರಬೇಕು. ಅದು ರೀಸೆಂಟ್ ಫೋಟೋನೇ ಇರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದರು. ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಫೀ ಏನಪ್ಪ ಇದೆ ಅಂತಂದರೆ, ಈ ಫೀ ಅನ್ನೋದು ಏನಿದೆ ಅಂದರೆ, ನೀವು ಯಾವ ಕೆಟಗರಿ ಮೇಲೆ ಹಾಕ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಅದಕ್ಕೆ ಫೀಸ್ ಇದೆ. ಒಂದೇ ರೀತಿ ಯಾವುದೇ ಸಮಾನವಾಗಿ ಫೀಸ್ ಇಲ್ಲ ಅದಕ್ಕೆ. ಅಸಿಸ್ಟೆಂಟಿಗೆ ಬೇರೆ, ಹವಾಲ್ದಾರ್ ಬೇರೆ ಅಂತೆಲ್ಲ ಇದೆ ಇದರಲ್ಲಿ. ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟಾಗಿ ಅವ್ರು ಒಂದು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಅದನ್ನ ನೀವು ಮೊಬೈಲಲ್ಲಿ ಫೋಟೋ ಆದರೂ ತೊಗೋಬೇಕು, ಇಲ್ಲಾಂದ್ರೆ ರೈಟಿಂಗಲ್ಲಾದರೂ ತೊಗೋಬೇಕು. ಯಾಕಂದರೆ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಬೇಕಾಗುತ್ತಂತೆ. ಅಂದರೆ 23/2/2026 ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ 17 ಮಾರ್ಚ್ವರೆಗೂ ಇದೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡ್ಬೋದು. ಹವಾಲ್ದಾರ್ ಸೆಕ್ಯೂರಿಟಿ ಅಥವಾ ಡ್ರೈವರ್ 15th ಮಾರ್ಚ್ ಅಷ್ಟರೊಳಗಡೆ ಅವರು ಅಪ್ಲೈನಲ್ಲಿ ಹಾಕಲೇಬೇಕು. ಅದೇ ರೀತಿ ಅಡ್ವೈಸರ್ ಏನಿದೆ ಅಲ್ಲ, ಅವರು 18 ಮಾರ್ಚ್ 2026 ಆಫ್ಲೈನಲ್ಲಿ ಮಾಡ್ಬೇಕು ಅವರೆಲ್ಲ. ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರು, ಇವರು ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಬೋದು. ಅದೇ ರೀತಿ ಸೀನಿಯರ್ ಅಸಿಸ್ಟೆಂಟ್ ಇಂಜಿನಿಯರು, ಇವರು 17ಕ್ಕೆ ಆನ್ಲೈನಲ್ಲಿ ಮಾಡ್ಬೋದು. ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟು, ಅವ್ರಿಗೂ ಕೂಡ 15 ಮಾರ್ಚ್ ಲಾಸ್ಟ್ ಡೇಟ್ ಇದೆ. ಫ್ರೆಂಡ್ಸ್, ಈ ಜಾಬ್ ಇರೋದು ಉತ್ತರ ಪ್ರದೇಶ್, ರಾಜಸ್ಥಾನ್, ಪಂಜಾಬ್, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್ ಹಾಗೂ ತಮಿಳುನಾಡಲ್ಲಿ ಇದೆ. ಸ್ನೇಹಿತರೆ,
ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಆಫ್ಲೈನ್ ಫಾರ್ಮ್ಗಳನ್ನು ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡು ಫಾರ್ಮ್ ಫಿಲಪ್ ಮಾಡ್ಕೊಂಡು ಆಫ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು.